ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 193ನೇ ಭಾಗ ಇದು. 192ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ ಗಣೇಶನ ಸಂಧಿ 28ನೇ ಸಂಧಿ ಕೊನೆಗೊಂಡಿತ್ತು. ಈಗ 29ನೇ ಅಣುತಾರತಮ್ಯ ಸಂಧಿಯನ್ನ ಶ್ರವಣ ಮಾಡಬೇಕು. ಕೆಲವು ಪಾಠಗಳಲ್ಲಿ ಇದು 21ನೇ ಸಂಧಿ, ಇನ್ನು ಕೆಲವು ಪಾಠಗಳಲ್ಲಿ 26ನೇ ಸಂಧಿ, ಹೀಗೆಲ್ಲ ಇದೆ. ನಿಮ್ಮ ಪುಸ್ತಕಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಹೊಂದಾಣಿಕೆ ಮಾಡಿಕೊಂಡು ನೋಡ್ಕೊಳ್ಬೇಕು. ಪ್ರಭಂಜನಾಚಾರ್ಯರು ಮುದ್ರಣ ಮಾಡಿದ ಪುಸ್ತಕದಲ್ಲಿ ಇದು 29ನೇ ಸಂಧಿ, ಅಣುತಾರತಮ್ಯ ಸಂಧಿ ಅಂತ ಇದಕ್ಕೆ ಹೆಸರು. ತಾರತಮ್ಯವನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿದಂತಹ ಸಂಧಿ ಆದ್ದರಿಂದ ಅಣುತಾರತಮ್ಯ ಸಂಧಿ ಅಂತ ಇದಕ್ಕೆ ಸಾರ್ಥಕವಾದ ಹೆಸರು. ಪಂಚರತ್ನ ಪ್ರಕಾಶಿಕಾದಲ್ಲಿಯೂ ಕೂಡ ಇದನ್ನು ಅಣುತಾರತಮ್ಯ ಸಂಧಿ ಅಂತಲೇ ಕರೆದಿದ್ದಿದೆ. ವಿಷ್ಣು ಸರ್ವೋತ್ತಮನು, ಪ್ರಕೃತಿ ಕನಿಷ್ಠ ಎಣಿಪಳು, ಅನಂತಗುಣ, ಪರಮೇಷ್ಠಿ ಪವನರು, ಕಡಿಮೆ ವಾಣಿ ಭಾರತಿಗಳಿಗಧಮ, ವಿಷ್ಣು ವಾಹ ಫಣೀಂದ್ರ ಮೃಡರಿಗೆ, ಕೃಷ್ಣ ಮಹಿಷಿಯರಧಮರು, ಇವರೊಳು ಶ್ರೇಷ್ಠರೆಳಿಪಳು, ಜಾಂಬವತಿ ಆವೇಶ ಬಲದಿಂದ. ವಿಷ್ಣು ಸರ್ವೋಚ್ಚ ಸ್ಥಾನದಲ್ಲಿರುವಂಥವನು. ಅದಾದ ಬಳಿಕ ಪ್ರಕೃತಿ ಕನಿಷ್ಠಳು ಅನಿಸ್ಕೊಂಡಿದ್ದಾಳೆ, ಅವನಕ್ಕಿಂತ ಸಣ್ಣವಳು ಅಂತ ಅನಿಸ್ಕೊಂಡಿದ್ದಾಳೆ. ಅದೆಷ್ಟು ಪಟ್ಟು ಕಡಿಮೆ ಅಂದರೆ ಅನಂತ ಗುಣದಿಂದ ಕಡಿಮೆಯಾಗಿದ್ದಾಳೆ. ಅವಳಿಗಿಂತ ಪರಮೇಷ್ಠಿ ಅಂದರೆ ಚತುರ್ಮುಖ ಬ್ರಹ್ಮ, ಪವನ ಅಂದರೆ ಮುಖ್ಯ ಪ್ರಾಣ, ಇವರಿಬ್ಬರು ಕಡಿಮೆಯಾಗಿದ್ದಾರೆ. ಅವರಿಗಿಂತ ವಾಣಿ ಮತ್ತು ಭಾರತೀಯರು ಕಡಿಮೆಯಾಗಿದ್ದಾರೆ, ಸರಸ್ವತಿ ಮತ್ತು ಭಾರತೀಯರು ಕಡಿಮೆ ಅಂತ ಅನ್ಸ್ಕೋತಾರೆ. ವಿಷ್ಣುವಾಹ ಫಣೀಂದ್ರ, ವಿಷ್ಣುವನ್ನ ಹೊತ್ತುಕೊಂಡು ತಿರುಗಾಡುವಂತ ಗರುಡ, ಫಣೀಂದ್ರ ಅಂದ್ರೆ ಶೇಷ, ಮೃಡ ಅಂದ್ರೆ ರುದ್ರ, ಕೃಷ್ಣ ಮಹಿಷಿಯರು, ಇವರಿಗೆ ಈ 5 ಜನರು, ಈ ಗರುಡ, ಶೇಷ, ರುದ್ರ, ಇವರೆಲ್ಲರೂ ಕೂಡ 5ನೇ ಕಕ್ಷಾದಲ್ಲಿರುವಂಥವ್ರು. ಇವರಿಗೆ 6ನೇ ಕಕ್ಷಾದಲ್ಲಿರುವಂತಹ ಕೃಷ್ಣನ ಮಹಿಷಿಯರು, 6 ಜನ ಮಹಿಷಿಯರು, ಇವರು ಕನಿಷ್ಠರು ಅಂತ ಅನ್ಸ್ಕೊಂಡಿದ್ದಾರೆ. ಜಾಂಬವತಿ ಆವೇಶ ಬಲದಿಂದ, ಅವಳಲ್ಲಿ ಆ 6 ಜನರಲ್ಲಿ ಜಾಂಬವತಿ ಸ್ವಲ್ಪ ಶ್ರೇಷ್ಠಳಾಗಿದ್ದಾಳೆ. ಅದಕ್ಕೆ ಕಾರಣ ಆವೇಶ ಬಲದಿಂದ. ಪರಮಾತ್ಮನ ಲಕ್ಷ್ಮೀದೇವಿ ಆವೇಶ ಅವಳಲ್ಲಿ ಹೆಚ್ಚಾಗಿ ಕಂಡು ಬಂದ್ರೆ ಅವಳು ಉಳಿದವರಿಗಿಂತ ಹೆಚ್ಚಿನವಳಾಗ್ತಾಳೆ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು, ಹಿಂದೆ ಅದನ್ನ ನಾವು ನೋಡಿದ್ದೆವು. ಪ್ಲವಗ, ಪನ್ನಗಪ, ಅಹಿಭೂಷಣ ಯುವತಿಯರು ಸಮ ತಮ್ಮೊಳಗೆ ಜಾಂಬವತಿಗಿಂತಲೇ ಕಡಿಮೆ, ಇವರಿಂದ ಇಂದ್ರ ಕಾಮರಿಗೆ, ಅವರ ಪ್ರಾಣನು ಕಡಿಮೆ ಕಾಮನ ಕುವರ ಶಚಿ, ಕಾಮನ ಕುವರ ಹೀಗೆ ಓದಬೇಕು, ಶಚಿ, ರತಿ, ದಕ್ಷ, ಗುರು, ಮನು, ಪ್ರವಾಹ ಮಾರುತ, ಕೊರತೆ ಎನಿಪರು 6 ಜನರಿಂದ. 6ನೇ ಕಕ್ಷಾದಲ್ಲಿ ವರ್ಣನೆ ಆಯಿತು. ಮುಂದೆ 7ನೇ ಕಕ್ಷಾದಲ್ಲಿದ್ದಂಥವರನ್ನ ವರ್ಣನೆ ಮಾಡ್ತಾರೆ. ಗರುಡ, ಶೇಷ, ರುದ್ರರ ಪತ್ನಿಯರು ಸೌಪರ್ಣಿ, ವಾರುಣಿ ಮತ್ತು ಪಾರ್ವತಿಯರು ತಮ್ಮೊಳಗೆ ಸಮಾನರಾಗಿದ್ದಾರೆ. ಜಾಂಬವತಿ ಮೊದಲಾದವರಿಗಿಂತ 6ನೇ ಕಕ್ಷಾದಲ್ಲಿರುವಂಥವರಿಗಿಂತ ಇವರು ಕಡಿಮೆಯಾಗಿದ್ದಾರೆ. ಅವರಾದ ಬಳಿಕ ಇಂದ್ರ ಮತ್ತು ಕಾಮರಿದ್ದಾರೆ. ಅವರು 8ನೇ ಕಕ್ಷಾದಲ್ಲಿರುವಂಥವರು. ಅವರಿಗಿಂತ ಅಹಂಕಾರಿಕ ಪ್ರಾಣ 9ನೇ ಕಕ್ಷಾದಲ್ಲಿರುವಂಥವ್ರು ಕಡಿಮೆಯಾಗಿದ್ದಾನೆ. ಅವರಾದ ಬಳಿಕ ಕಾಮನ ಪುತ್ರ ಅನಿರುದ್ಧ, ಆತನ ತಾಯಿ ರತಿ, ಇಂದ್ರನ ಪತ್ನಿ ಶಚೀದೇವಿ, ಬೃಹಸ್ಪತಿ ಮತ್ತು ಮನು, ಮನು ಅಂದ್ರೆ ಸ್ವಯಂಭುವ ಮನು, ಇವರೆಲ್ಲ ಇದ್ದಾರೆ. ಇವರಾದ ಬಳಿಕ ಪ್ರವಾಹ ಮಾರುತ ಇದ್ದಾನೆ. ಪ್ರವಾಹ ಮಾರುತ ಕೊರತೆ ಎನಿಸುವ 6 ಜನರಿಂದ. ಈ 6 ಜನರಿಗಿಂತ ಆತ ಸಣ್ಣವನು ಅಂತ ಅನಿಸ್ಕೊಂಡಿದ್ದಾನೆ. ಹನ್ನೊಂದನೇ ಕಕ್ಷಾದವರೆಗೆ ಈ ಪದ್ಯದಲ್ಲಿ ಹೇಳಿದರು. ಪ್ರವಾಹ ಮಾರುತ 11ನೇ ಕಕ್ಷಾದಲ್ಲಿ ಬರ್ತಾನೆ. ಮುಂದೆ 12ನೇ ಕಕ್ಷಾದಲ್ಲಿರುವಂಥವರ ವರ್ಣನೆ ಇದೆ. ಯಮ, ದಿವಾಕರ, ಚಂದ್ರ, ಮಾನವಿ ಸಮರು, ಕೋಣಪ ಪ್ರವಹಗೆ ಅಧಿಮರು, ಜುಮಣಿಗಿಂತಲಿ ವರುಣ ನೀಚನು, ನಾರದಾಧಮನು, ಸುಮನಸಾಸ್ಯ ಪ್ರಸೂತಿ ಭೃಗುಮುನಿ ಸಮರು, ನಾರದ ಗಧಮ, ಅತ್ರಿ ಪ್ರಮುಖ ವಿಶ್ವಾಮಿತ್ರ, ವೈವಸ್ವತರು, ಅನಲಗಧಮ. ಆ ಪ್ರವಾಹವಾಯು ಏನಿದ್ದಾನೆ 11ನೇ ಕಕ್ಷಾದಲ್ಲಿ ಅವನು ಕೋಣವಾಯು ಅಂತ ಕೂಡ ಕರೆಸ್ಕೋತಾನೆ. ಅದಕ್ಕೆ ಕೋಣಪ ಪ್ರವಾಹಗೆ ಅಧಮರು ಅಂತ ಕೊಟ್ರು. ಕೋಣ ಅಂದ್ರೆ ವಾಯವ್ಯ ದಿಕ್ಕು. ಆ ವಾಯವ್ಯ ಕೋಣಕ್ಕೆ
ಅಧಿಪತಿಯಾದಂತಹ ಪ್ರವಾಹ ವಾಯುವಿನಿಗಿಂತ 12ನೇ ಕಕ್ಷಾದಲ್ಲಿರುವಂತಹ ಯಮ, ಅದೇ ಕಕ್ಷಾದಲ್ಲಿರುವಂತಹ ಸೂರ್ಯ, ಚಂದ್ರ, ಮತ್ತೆ ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿ ಇವರೆಲ್ಲ ಇದ್ದಾರೆ. ಇವರೆಲ್ಲರೂ 12ನೇ ಕಕ್ಷಾದಲ್ಲಿದ್ದಾರೆ. ಇವರು ಪರಸ್ಪರ ಸಮಾನರಾಗಿದ್ದಾರೆ. ವರುಣ ಆ ಬಳಿಕ 13ನೇ ಕಕ್ಷಾದಲ್ಲಿದ್ದಾನೆ. ಆತ 12ನೇ ಕಕ್ಷಾದಲ್ಲಿರುವಂತಹ ಸೂರ್ಯಾದಿಗಳಿಗಿಂತ ಸಣ್ಣವನಾಗಿದ್ದಾನೆ. ಆ ವರುಣನಿಗಿಂತ 14ನೇ ಕಕ್ಷಾದಲ್ಲಿರುವಂತಹ ನಾರದ ಸಣ್ಣವನಾಗಿದ್ದಾನೆ. ಇದಾದ ಬಳಿಕ 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ ಮೊದಲಾದವರ ವರ್ಣನೆ ಇದೆ. ಸುಮನಸಾಸ್ಯ, ಸುಮನಸರು ಅಂದ್ರೆ ದೇವತೆಗಳು, ಅವರ ಹಾಸ್ಯ, ದೇವತೆಗಳ ಮುಖ ಅಂದ್ರೆ ಅಗ್ನಿ ಇದ್ದಾನೆ. ಪ್ರಸೂತಿ ಅಂದ್ರೆ ಆಕೆ ದಕ್ಷ ಪ್ರಜಾಪತಿಯ ಹೆಂಡತಿ, ಸ್ವಯಂಭವ ಮನುವಿನ ಮಗಳು, ಆಕೆ ಪ್ರಸೂತಿ ಇದ್ದಾಳೆ. ಭೃಗು ಋಷಿ ಕೂಡ ಅಲ್ಲೇ ಇದ್ದಾನೆ. ಸುಮನಸಾಸ್ಯ, ಪ್ರಸೂತಿ, ಭೃಗುಮುನಿ, ಸಮರು ಇವರೆಲ್ಲರೂ ಕೂಡ ಸಮಾನರಾಗಿದ್ದಾರೆ ಮತ್ತು ನಾರದನಿಗಿಂತ ಸಣ್ಣವರಾಗಿದ್ದಾರೆ. ನಾರದಿಗೆ ಅಧಮ. ಅದಾದ ಬಳಿಕ ಅತ್ರಿ ಪ್ರಮುಖ, ವಿಶ್ವಾಮಿತ್ರ, ವೈವಸ್ವತರು, ಅನಲಗಧಮ. ಮುಂದೆ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮೊದಲಾದಂಥ ಋಷಿಗಳಿದ್ದಾರೆ. ವಿಶ್ವಾಮಿತ್ರ ಋಷಿಯು ಕೂಡ ಅಲ್ಲೇ ಇದ್ದಾನೆ. ವೈವಸ್ವತ ಮನು ಇದ್ದಾನೆ. ವೈವಸ್ವತರು, ಅನಲಗಧಮ. ಅನಲ ಅಂದ್ರೆ 15ನೇ ಕಕ್ಷಾದಲ್ಲಿರುವಂಥವನು. ಆ ಅನಲ ಅನ್ನೋ ಶಬ್ದದಿಂದ ಒಟ್ಟಾರೆ 15ನೇ ಕಕ್ಷಾವನ್ನು ಸೂಚನೆ ಮಾಡ್ತಾರೆ. 15ನೇ ಕಕ್ಷಾದಲ್ಲಿರುವಂಥವರಿಗಿಂತ ಈ 16ನೇ ಕಕ್ಷಾದಲ್ಲಿರುವಂತಹ ಈ 7 ಜನ ಋಷಿಗಳು, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠ ಮತ್ತು ವೈವಸ್ವತ ಮನು ಮತ್ತು ವಿಶ್ವಾಮಿತ್ರ, ಈ ಇಷ್ಟು ಜನರು ಕೂಡ ಸಣ್ಣವರಾಗಿದ್ದಾರೆ. ಅಲ್ಲಿಗೆ 16ನೇ ಕಕ್ಷೆಯ ವರ್ಣನೆ ಮುಗಿತು. ಮುಂದೆ 17ನೇ ಕಕ್ಷಾವನ್ನು ವರ್ಣನೆ ಮಾಡ್ತಾರೆ. ಮಿತ್ರತಾರಾ, ನಿರುತಿ, ಪ್ರವಹ ಪತ್ನಿ, ಪ್ರಾವಹಿ, ಸಮರು, ವಿಶ್ವಾಮಿತ್ರಗಿಂತಲೇ ಕೊರತೆ, ವಿಶ್ವಕ್ಸೇನ, ಗಣನಾಥ, ವಿತ್ತಪತಿ, ಅಶ್ವಿನಿಗಳಧಮರು, ಮಿತ್ರ ಮೊದಲಾದವರಿಗಿಂತಲೇ ಬಿತ್ತರಿಪೇನು, ಶತಸ್ಥ ದಿವಿಜರ ವ್ಯೂಹನಾಮಗಳ. ಮಿತ್ರ ಕರೆಸ್ಕೊಂಡಿರುವಂತಹ ಒಬ್ಬ ಆದಿತ್ಯ, 12 ಜನ ಆದಿತ್ಯರಲ್ಲಿ ಈತ ಒಬ್ಬ ಆಗಿದ್ದಾನೆ. ಅವನು ಅದಾದ ಬಳಿಕ ತಾರಾ ಅಂದ್ರೆ ಬೃಹಸ್ಪತಿಯ ಪತ್ನಿ ತಾರಾ, ಪ್ರವಹ ಪತ್ನಿ, ಆ ಪ್ರವಹ ವಾಯುವಿನ ಹೆಂಡತಿಯಾದಂತಹ ಪ್ರಾವಹಿ ಅಂತ ಅವಳ ಹೆಸರು ಅಂತ ಎಲ್ಲ ಕಡೆ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಜನ ವಿದ್ವಾಂಸರು ಪ್ರಾವಹಿ ಅಂತ ಅವಳ ಹೆಸರೇನಲ್ಲ, ಪ್ರಾವಹಿ ಅಂದ್ರೆ ಪ್ರವಾಹನ ಪತ್ನಿ ಅಂತ ಅರ್ಥ. ಅಷ್ಟು ಹೊರತು ಶಚಿ ಅಂತ ಅನ್ನೋದು ಇಂದ್ರನ ಪತ್ನಿಯ ಹೆಸರು, ಇಂದ್ರಾಣಿ ಅಂತಂದ್ರೆ ಇಂದ್ರನ ಹೆಂಡತಿ ಅಂತ ಅರ್ಥ. ಹಾಗೆ ಪ್ರಾವಹಿ ಅನ್ನೋದು ಅವಳ ಹೆಸರೇನಲ್ಲ ಅಂತ ಎಷ್ಟೋ ಜನ ವಿದ್ವಾಂಸರು ಅಭಿಪ್ರಾಯಪಟ್ಟದ್ದು ಇದೆ. ಇಲ್ಲಿ ಅಂತೂ ಪ್ರವಾಹ ಪತ್ನಿ ಅಲ್ಲಿದ್ದಾಳೆ ಈ 17ನೇ ಕಕ್ಷಾದಲ್ಲಿ. ಪ್ರಾವಹಿ ಇವರೆಲ್ಲರೂ ಕೂಡ ಸಮಾನರಾಗಿದ್ದಾರೆ. ವಿಶ್ವಾಮಿತ್ರಗಿಂತಲೂ ಕೊರತೆ, ವಿಶ್ವಾಮಿತ್ರ ಮೊದಲಾದವರು ಅಂದ್ರೆ 16ನೇ ಕಕ್ಷಾದಲ್ಲಿರುವಂತವರಿಗಿಂತ ಇವರು ಕಡಿಮೆಯಾಗಿದ್ದಾರೆ. ಮುಂದೆ 18ನೇ ಕಕ್ಷಾದಲ್ಲಿರುವಂತಹವರ ವರ್ಣನೆ ಇದೆ. ವಿಶ್ವಕ್ಸೇನ, ಗಣನಾಥ ಗಣೇಶ, ವಿತ್ತಪತಿ ಕುಬೇರ, ಅಶ್ವಿನಿಗಳು ಅಶ್ವಿನಿ ದೇವತೆಗಳು, ಇವು ಅಧಮರು. ಮಿತ್ರ ಮೊದಲಾದವರಿಗಿಂತಲೇ, ಮಿತ್ರ ಮೊದಲಾದವರು 17ನೇ ಕಕ್ಷಾದಲ್ಲಿ ಏನಿದ್ದಾರೆ ಅವರಿಗಿಂತ ಇವರು ಕಡಿಮೆಯಾಗಿ 18ನೇ ಕಕ್ಷಾದಲ್ಲಿದ್ದಾರೆ. ಅಧಮರು ಮಿತ್ರ ಮೊದಲಾದವರಿಗಿಂತಲೇ ಬಿತ್ತರಿಪೇನು, ಶತಸ್ಥ ದಿವಿಜರ ವ್ಯೂಹನಾಮಗಳ. ಮುಂದೆ ಶತಸ್ಥ ದೇವತೆಗಳು ಅಂತ ಏನಿದ್ದಾರೆ ಆ ದೇವತೆಗಳ ಹೆಸರನ್ನ ಇಲ್ಲಿ ವರ್ಣನೆ ಮಾಡ್ತೇನೆ ಅಂತ ಹೇಳ್ತಾರೆ ದಾಸರು. ಸರಿ, ಮುಂದೆ 5ನೇ ಪದ್ಯ. ಇಲ್ಲಿ ಸೋಮಪಾನಕ್ಕೆ ಯೋಗ್ಯರಾದಂತಹ 100 ಜನ ದೇವತೆಗಳ ಹೆಸರನ್ನು ಹೇಳ್ತಾರೆ. ಮರುತ 9+40, 2 ಅಶ್ವಿನಿ ವಿಶ್ವೇದೇವರು, 2 5 11 ರುದ್ರರು, ವಿಶ್ವೇದೇವರು 2 5 11 ರುದ್ರರು, 12 ಆದಿತ್ಯ, ಗುರು ಪಿತೃತ್ರಯ, 8 ವಸುಗಳು, ಭರತ ಭಾರತಿ ಪೃಥ್ವಿ ರುಭುವೆಂದರಿದು ಇವರನ್ನು ಸೋಮಪಾನಾರ್ಹ ಅದಿವುದಿವರನ್ನು ಸೋಮರಸ ಪಾನಾರ್ಹರಹುದೆಂದು. ಈ ಇಷ್ಟು ಜನರನ್ನ ಸೋಮಪಾನಕ್ಕೆ ಯೋಗ್ಯರಾದಂತಹ ದೇವತೆಗಳು ಅಂತ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ದಾಸರು.
ಹಿಂದೆ ಹೇಳಿದ್ದೆ ವಿಭಾಗ ಶತವತ್ ಅಂತ ಸೂತ್ರ, ಬ್ರಹ್ಮಸೂತ್ರದಲ್ಲಿ. ಆ ಸೂತ್ರದಲ್ಲಿ ಈ 100 ಜನ ದೇವತೆಗಳ ಒಂದು ಉದಾಹರಣೆಯನ್ನು ಕೊಡ್ತಾರೆ. 9 ಕೋಟಿ ಜನ ದೇವತೆಗಳಿದ್ದಾರೆ ಒಟ್ಟಾರೆ. 9 ಕೋಟ್ಯೋ ಹಿ ದೇವಾನ ತೇಷಾಂ ಮಧ್ಯೆ ಶತಸ್ಯತು ಸೋಮಾಧಿಕಾರ ವೇದೋಕ್ತ. 100 ಜನ ದೇವತೆಗಳು ಮಾತ್ರ. ಇನ್ನಿಬ್ಬರು ಬ್ರಹ್ಮಣಿ ಇದ್ವೇ ಶತಾಧಿಕೆ, ಚತುರ್ಮುಖ ಬ್ರಹ್ಮ ಮತ್ತೆ ಪರಬ್ರಹ್ಮ, ಇವರಿಬ್ಬರು ಕೂಡ ಶ್ರೇಷ್ಠರು ಅಂತ ಅನಿಸ್ಕೊಂಡಿದ್ದಾರೆ. ಅದನ್ನ ದೃಷ್ಟಾಂತವನ್ನಾಗಿಟ್ಟುಕೊಂಡು ಈ ಪದ್ಯವನ್ನ ಹೇಳಿದ್ದಾರೆ ದಾಸರು. ಆಚಾರ್ಯರು ಆ ಸೋಮಪಾನಕ್ಕೆ ಯೋಗ್ಯರಾದಂತಹ 100 ಜನ ದೇವತೆಗಳ ಹೆಸರುಗಳನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ಆ ಹೇಳದೇ ಇರೋದೇ ಈ ಎಲ್ಲ ವಿವಾದಕ್ಕೆ ಕಾರಣ. ಇಲ್ಲಿ ತನಕ 17ನೇ ಕಕ್ಷಾ ತನಕ ಏನು ವಿವಾದ ಇಲ್ಲ, ಯಾವುದೋ ಸಣ್ಣ ಅಂಶಗಳ ಬಗ್ಗೆ ವಿವಾದ ಇರಬಹುದಷ್ಟೇ. ಪೂರ್ಣ ಯಾವ ಕಕ್ಷಾದಲ್ಲಿ ಸೇರಿಸಬೇಕು, ಯಾರಿಗಿಂತ ಸಣ್ಣವರು, ಯಾರಿಗಿಂತ ದೊಡ್ಡವರು ಅನ್ನೋದ್ರ ಬಗ್ಗೆನೇ ವಿವಾದ ಹುಟ್ಟೋದೆಲ್ಲ ಈ 18ನೇ ಕಕ್ಷಾದಲ್ಲಿ. ಆಚಾರ್ಯರು ಶತವತ್ತೊಂದು ಶತ ಅಂತ ಸೂತ್ರ ಮಾತ್ರ ಹೇಳಿದರು. ಆ ಸೂತ್ರಕ್ಕೆ ವಿಭಾಗ ಶತವತ್ತೊಂದು ಬ್ರಹ್ಮ ವೇದವ್ಯಾಸರ ಸೂತ್ರ. ಆ 100 ಜನ ದೇವತೆಗಳು ಅಂತ ಅಷ್ಟೇ ಸೂಚನೆ ಮಾಡಿದ್ರು ಆಚಾರ್ಯರು. ಮತ್ತು ಇಬ್ಬರು ಬ್ರಹ್ಮರು, ಒಬ್ಬ ಚತುರ್ಮುಖ ಬ್ರಹ್ಮ, ಒಬ್ಬ ಪರಮಾತ್ಮ ಅಂತಿಷ್ಟು ಹೇಳಿದರು. 100 ಜನ ಯಾರು ಅಂತ ಆಚಾರ್ಯ ಹೇಳಲಿಲ್ಲ. ಆಚಾರ್ಯರ ಹತ್ತಿರ ಪಾಠ ಕೇಳಿದಂಥ ತ್ರಿವಿಕ್ರಮ ಪಂಡಿತರು ಮೊದಲಾದವರು ಆ 100 ಜನರ ಹೆಸರನ್ನ ಸೂಚನೆ ಮಾಡ್ತಾರೆ. ಪ್ರಧಾನವಾಗಿರುವಸವಃ ರುದ್ರಾದಿತ್ಯ ಮರುದ್ಗಣಾ ವಿಶ್ವೇ ದೇವಾಶ್ಚ. ಪ್ರಧಾನವಾಗಿರುವಸವಃ ರುದ್ರಾದಿತ್ಯ ಮರುದ್ಗಣಾ ಬೃಹಸ್ಪತಿರ್ರುಭುರ್ದ್ಯಾವ ಪೃಥಿವ್ಯಾ ಅಶ್ವಿನೌ ತಥಾ ವಿಶ್ವೇ ದೇವಾಶ್ಚ ಪಿತರಃ ಶತಸ್ಥಾಃ ದೇವತಾ ಮತಾಃ ಅಂತ ಇದೊಂದು ಶ್ಲೋಕ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಆ 100 ಜನರನ್ನ ಹೆಸರಿಸಿದ್ದಿದೆಯಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡುವಂತ ಒಂದು ಶ್ಲೋಕ. ವೇದವ್ಯಾಸರೇ ಏನೂ ಹೇಳಲಿಲ್ಲ, 100 ಜನ ದೇವತೆಗಳು ಅಂತ ಅಷ್ಟು ಮಾತ್ರ ಹೇಳಿದರು. ಆಚಾರ್ಯರು ಅದಕ್ಕೊಂದು ಶ್ಲೋಕ ಮಾತ್ರ ಕೊಟ್ಟರು. ತ್ರಿವಿಕ್ರಮ ಪಂಡಿತರು ಆ 100 ಜನ ಯಾರು ಅಂತ ಹೇಳಿದ್ರು ಕೂಡ ಮತ್ತೂ ಸ್ಪಷ್ಟ ಆಗಲಿಲ್ಲ. ಪಿತೃಗಳು ಅಂದ್ರೆ ಯಾರು, ಮತ್ತೆ ಜಾವಾ ಪೃಥ್ವಿ ದ್ಯು ಅಂದ್ರೆ ಯಾರು, ಪೃಥ್ವಿ ಅಂದ್ರೆ ಯಾರು, ಯಾವ ಅಂಶಗಳು ಕೂಡ ಅವ್ರು ಹೇಳಿದ ಮೇಲೂ ಸ್ಪಷ್ಟ ಆಗಲಿಲ್ಲ. ಹಾಗಾಗಿ ಈ ಶ್ಲೋಕದ ಮುಂದೆ ಶ್ರೀನಿವಾಸ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು ಇತ್ಯಾದಿಗಳು ಅನೇಕ ಜನ ಅದಕ್ಕೆ ಟಿಪ್ಪಣಿ ಬರೆದ್ರು ಕೂಡ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಕಾರಣ ಆಯ್ತೇ ಹೊರತು ಅದು ಒಂದು ಸ್ಪಷ್ಟವಾದಂಥ ಕಲ್ಪನೆಯನ್ನು ಕೊಡೋದಿಲ್ಲ ನಮಗೆ ಇವತ್ತು ಕೂಡ. ಹಾಗಾಗಿ ಈ ಶೇಷ ಶತಸ್ಥ ದೇವತೆಗಳು ಅಂದ್ರೆ ಯಾರು, ಯಾವ ಕಕ್ಷಾದಲ್ಲಿ ಸೇರ್ತಾರೆ ಅನ್ನೋದು ವಿವಾದಕ್ಕೆ ಕಾರಣ ಆಗಿದೆ. ಇಲ್ಲಂತೂ ಈಗಲೇನಿದೆ ಅಂತ ಹೇಳ್ತೇನೆ. ಮುಂದೆ ಈ ಹರಿಕಥಾಮೃತಸಾರ ಎಲ್ಲ ಮುಗಿಲಿಕ್ಕೆ ಬಂದಾಗ ನನಗೆ ಏನು ಒಂದು ಸಾಧ್ಯ ಅದರೊಂದು ಅಭಿಪ್ರಾಯವನ್ನು ಕೊನೆಗೆ ಹೇಳ್ತೇನೆ. ಮರುತರು 9 + 40, ಒಟ್ಟು 40 + 9, 49 ಜನ ಮರುತುಗಳಿದ್ದಾರೆ. ಒಟ್ಟು 100 ಜನರ ಹೆಸರನ್ನು ಹೇಳ್ತಾರೆ ದಾಸರಲ್ಲಿ. 40 + 9 + 40 ಅಶ್ವಿನಿ, 2 ಅಶ್ವಿನಿ ದೇವತೆಗಳು. ವಿಶ್ವೇ ದೇವರು 2 2ನ್ನ 5ರಿಂದ ಗುಣಿಸಿಬಿಟ್ರೆ 10, ಅಷ್ಟು ವಿಶ್ವೇ ದೇವತೆಗಳು. 11 ರುದ್ರರು, 12 ಆದಿತ್ಯರು. ಮುಂದೆ ಗುರು ಪಿತೃತ್ರಯರು ಗುರು ಅಂದ್ರೆ ಗುರುಗಳು ಅಂದ್ರೆ ಶ್ರೇಷ್ಠರಾದಂತಹ 3 ಜನ ಪಿತೃಗಳು ಅಂತ ಹೇಳಿದ್ರು ದಾಸರು. ಆ 3 ಜನ ಪಿತೃಗಳು ಯಾರು ಅಂತ ಅನ್ನೋದನ್ನ ಇಡೀ ಹರಿಕಥಾಮೃತಸಾರದಲ್ಲಿ ದಾಸರು ಬಾಯಿ ಬಿಟ್ಟು ಹೇಳಲಿಲ್ಲ. ಒಂದು ಕಡೆ ಮಾತ್ರ ಈ ಭೋಜನ ಸಂಧಿ 4ನೇ ಸಂಧಿಯಲ್ಲಿ 21ನೇ ಪದ್ಯದಲ್ಲಿ, ಒಟ್ಟಾರೆ ಹರಿಕಥಾಮೃತಸಾರದ 97ನೇ ಪದ್ಯದಲ್ಲಿ ಯಮ ಸೋಮಾದಿ ಪಿತೃದೇವಾದಿಗಳಿಗೆ ಅನ್ನ ಅಂತ ಇಷ್ಟು ಮಾತ್ರ ಸೂಚನೆ ಕೊಡ್ತಾರೆ. ಯಮ ಸೋಮ ಮೊದಲಾದ ಪಿತೃದೇವತೆಗಳು ಅಂತ ಇಷ್ಟು ಉದಾಹರಣೆ ಕೊಡ್ತಾರೆ. ಹಾಗಾಗಿ ಯಮ ಸೋಮ ಆದಿ ಶಬ್ದದಿಂದ ಕವ್ಯವಾಹನನ್ನೇ ತಗೊಳ್ಬೇಕು ಅಂತ ನಮ್ಮ ಒಂದು ಕಲ್ಪನೆ ಬರ್ತದೆ. ಆದಿ ಪದದಿಂದ ಕವ್ಯವಾಹನ ಅಗ್ನಿಯನ್ನು ಬಿಟ್ರೆ ಬೇರೆ ಯಾರನ್ನೂ ತಗೊಳ್ಳಿಕ್ಕೆ ಒಂದು ಅನುಕೂಲಕರವಾದಂಥ ಬೇರೆ ಮಾಹಿತಿ ಇನ್ನೆಲ್ಲೂ ಸಿಗೋದಿಲ್ಲ. ಇನ್ನೊಂದು ಸ್ವಾರಸ್ಯದ ಮಾಹಿತಿ ಏನಂದ್ರೆ, ಕವ್ಯವಾಹನ ಅನ್ನೋ ಅಗ್ನಿಯ ಪ್ರಸ್ತಾವವೇ ಇಡೀ ಸರ್ವಮೂಲದಲ್ಲಿ ಆಚಾರ್ಯರ ಕಡೆಯಿಂದ ಎಲ್ಲೂ ಬಂದಿಲ್ಲ. ಯಮ ಸೋಮನ್ ಬಗ್ಗೆ ಬರ್ತದೆ ಬೇಕಾದಷ್ಟು, ಆದರೆ ಕವ್ಯವಾಹನ ಬಗ್ಗೆ ಪ್ರಸ್ತಾವನೆ ಬಂದಿಲ್ಲ. ಹಾಗಾಗಿ ಆ ಕವ್ಯವಾಹನವನ್ನು ಎಲ್ಲಿ ಸೇರಿಸಬೇಕು? ಮೂಲತಃ ಪ್ರಶ್ನೆನೇ 3 ಜನ ಪಿತೃದೇವತೆಗಳು ಅಂದ್ರೆ ಯಾರು, ಅದು ವಿವಾದಕ್ಕೆ ಕಾರಣ ಆಗಿರುವಂಥ ವಿಷಯ. ಮತ್ತೆ ಕವ್ಯವಾಹನ ಅಂತ ತಗೊಂಡ್ರೂ ಕೂಡ ಆ ಕವ್ಯವಾಹನವನ್ನು ಎಲ್ಲಿ ಸೇರಿಸಬೇಕು?
18ನೇ ಕಕ್ಷಾದಲ್ಲಿ ಸೇರಿಸಬೇಕು ಅಂತ ಬಹುತೇಕರು ಹೇಳ್ತಾರೆ. ಕೆಲವರು ಹರಿಕಥಾಮೃತಸಾರಕ್ಕೆ ಇತ್ತೀಚಿನವರು ಕೂಡ ವ್ಯಾಖ್ಯಾನ ಬರೆದಿದ್ದಿದೆ. ಅದರಲ್ಲೆಲ್ಲ ಆ 18ನೇ ಕಕ್ಷಾದಲ್ಲಿ ಕವಿವಾಹನವನ್ನು ಸೇರಿಸಲಿಲ್ಲ. ಎಲ್ಲಿ ಸೇರಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರನೂ ಕೊಟ್ಟಿಲ್ಲ. ಅದು ಒಂದು ಕೂಡ ವಿವಾದಕ್ಕೆ ಕಾರಣ ಆಗ್ತದೆ. ಇರಲಿ. ಅಂತೂ ಗುರು ಪಿತೃತ್ರಯ, 3 ಜನ ಪಿತೃ ದೇವತೆಗಳಿದ್ದಾರೆ, ಅಷ್ಟವಸುಗಳಿದ್ದಾರೆ, ಭರತ ಭಾರತಿ. ಈ ಪಾಠದ ಬಗ್ಗೆನೂ ವಿವಾದ ಇದೆ. ನಿಮ್ಮ ಪುಸ್ತಕಗಳಲ್ಲಿ ಒಂದು ಸೂಕ್ಷ್ಮವಾಗಿ ಬರ್ಕೊಂಡಿರಿ. ಈಗ ನನ್ನ ಹತ್ರ ಇರುವಂತಹ ಈ ಪುಸ್ತಕಗಳಲ್ಲಿ ಎಲ್ಲಾ ಕಡೆ ಭರತ ಭಾರತಿ ಅಂತಾನೆ ಇದೆ 3 ಪುಸ್ತಕಗಳಲ್ಲಿ. ಅಲ್ಲಿ ಇದು 5ನೇ ಪದ್ಯ. ಆದ್ರೆ ಇದಕ್ಕೆ ವಿರುದ್ಧವಾದಂತಹ ಒಂದು ಪಾಠ ಬೇರೆ ಕಡೆ ಕಾಣಿಸ್ತದೆ. ಹಾಗಾಗಿ ನಿಮ್ ಪುಸ್ತಕಗಳಲ್ಲಿ ನೀವು ಸುಮ್ಮನೆ ಅಲ್ಲೊಂದು ಪೆನ್ಸಿಲ್ನಿಂದ ಒಂದು ಪ್ರಶ್ನೆ ಮಾರ್ಕನ್ನು ಹಾಕೊಳ್ರಿ. ಪಾಠ ಏನಿದೆ ಅಂದ್ರೆ, ಭರತ ದ್ಯಾವ ಪೃಥ್ವಿ ರುಭುವೆಂದರಿದು ಇವರನ್ನು ಅರಿವುದಿವರನು ಸೋಮರಸ ಪಾನಾರ್ಹ ರಹುದೆಂದು ಅಂತ ಪಾಠ ಇದೆ. ಭರತ ದ್ಯಾವಾ ಪೃಥ್ವಿ, ಭರತ ಭಾರತಿ, ಭಾರತೀಯ ವಿರುದ್ಧವಾಗಿ ದ್ಯಾವಾ ಪೃಥ್ವಿ ಅಂತಿದೆ. ಹೀಗಾಗಿಯೇ ಈ ಪಾಠ ವ್ಯತ್ಯಾಸದಿಂದಾಗಿಯೇ ಈ ಸೋಮಪಾನಕ್ಕೆ ಯೋಗ್ಯವಾದಂತಹ ಆ ದ್ಯೂ ಅನ್ನೋ ಶಬ್ದದಿಂದ ಯಾರನ್ನು ತಗೊಳ್ಬೇಕು? ದ್ಯೂ ಅನ್ನೋ ಶಬ್ದದಿಂದ ಮುಖ್ಯ ಪ್ರಾಣನ ಪತ್ನಿ ಅಂತ ಭಾರತೀ ದೇವಿಯನ್ನೇ ತಗೊಳ್ಬೇಕು ಅಂತ ಒಂದು ಪಕ್ಷ. ಮುಖ್ಯ ಪ್ರಾಣನ ಪತ್ನಿ ಅಂತ ಭಾರತೀ ದೇವಿಯನ್ನು ತಗೊಳ್ಬಾರ್ದು, ಸ್ವರ್ಗಲೋಕದ ಸಂಪತ್ತಿಗೆ ಅಭಿಮಾನಿ ದೇವತೆ ಆದಂಥ ಅಥವಾ ಸ್ವರ್ಗಲೋಕದ ಸಭೆಗೆ ಸ್ವರ್ಗಲೋಕದ ಸಂಪತ್ತಿಗೆ ಅಥವಾ ಸ್ವರ್ಗಲೋಕಕ್ಕೆ ಅಭಿಮಾನಿ ದೇವತೆ ಆದಂಥ ಇನ್ನೊಬ್ಬಳು ದೇವತೆ, ಅವಳ ಹೆಸರು ದ್ಯೂ ಅಂತ, ಅವಳನ್ನು ತಗೊಳ್ಬೇಕು ಅಂತ ಇನ್ನೊಂದು ಪಕ್ಷ. ಹೀಗೆ ಇವು ಈ ಬರೇ ಕೇವಲ ಹರಿಕಥಾನುಸಾರವನ್ನು ಅವಲಂಬಿಸಿ ಅಲ್ಲ, ಸಂಸ್ಕೃತದ ಟಿಪ್ಪಣಿಗಳೇನಿವೆ, ಸರ್ವಮೂಲದ ಟಿಪ್ಪಣಿಗಳು, ಆ ಟೀಕಾ ಜಯತೀರ್ಥ ಟೀಕೆಯನ್ನು ಆಧರಿಸಿ ಬಂದಿರುವಂತಹ ಮುಂದಿನ ಟಿಪ್ಪಣಿಗಳು, ಆ ಟಿಪ್ಪಣಿಗಳಲ್ಲೇ ಇಂಥ ಒಂದು ವಿವಾದ ಇದೆ. ಹಾಗಾಗಿ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಯಾರು ಎಷ್ಟೇ ಬರೆದಿದ್ರು ಅವರೆಲ್ಲ ಕಡೆನೂ ಕೂಡ ಈ ಭಿನ್ನಾಭಿಪ್ರಾಯಗಳು ಉಳಿದುಬಿಟ್ಟಿವೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರೋದು ಮತ್ತು ಅದನ್ನ ಪ್ರಯೋಗ ಮಾಡಿದವರು ಅದನ್ನು ಸ್ಪಷ್ಟವಾಗಿ ಹೇಳದೇ ಇರೋದು. ಮತ್ತು ಆ ಕಾಲದಲ್ಲಿ ಪ್ರಯೋಗ ಮಾಡಿದವರಿಗೆ ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಕಲ್ಪನೆ ಇದ್ದಿರಬೇಕು. ಮುಂದೆ ಶಿಷ್ಯರಲ್ಲಿ ಸರಿಯಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇರುವಂಥ ಒಂದು ಪ್ರಸಂಗ ಬಂದಿರ್ತದೆ. ಆ ಪರಂಪರೆ, ಉಪದೇಶದ ಪರಂಪರೆ, ಪಾಠದ ಪರಂಪರೆಯಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಬಂದ್ಬಿಟ್ರು ಇಂಥ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಬೃಹಸ್ಪತಿ ರುಭುದ್ಯಾವ ಪೃಥಿವ್ಯಾ ವಶ್ವಿನವು ತಥಾ, ಅಲ್ಲಿ ದ್ಯಾವಾ ಪೃಥಿವ್ಯವು ಅಂತ ಶ್ಲೋಕ ಏನೋ ಇದೆ ಮೂಲದಲ್ಲಿ. ಆ ದ್ಯೂ ಶಬ್ದದಿಂದ ಭಾರತೀ ದೇವಿ ಅಂತ ತಗೊಳ್ಬೇಕು ಅಥವಾ ಸರ್ಗಲೋಕದ ಸಂಪತ್ತಿನ ಅಭಿಮಾನಿ ದೇವತೆ ಅಂತ ತಗೊಳ್ಬೇಕು, ಅದು ಒಂದು ಸಂಶಯಕ್ಕೆ ಕಾರಣ ಆಗ್ತದೆ. ಪಂಚರತ್ನ ಪ್ರಕಾಶಿಕಾದಲ್ಲಿ ಭಾರತಿ ಅಂದ್ರೆ ಇಲ್ಲಿ ವಾಯುಪತ್ನಿ ಭಾರತೀ ದೇವಿಯರಲ್ಲ, ಸುರೇಂದ್ರ ಪತ್ನಿ ದ್ಯೌರಿತ್ಯುಕ್ತ ದಿಶಾ ದ್ಯುಲೋಕಾಭಿಮಾನಿ ದ್ಯಾವ ಅಂತ ಬೇರೆ ಒಂದು ಕಡೆ ದಾಸರು ಹೇಳ್ತಾರೆ. ಹಾಗಾಗಿ ದ್ಯೂ ಶಬ್ದದಿಂದ ಭಾರತಿ ಅಂತ ತಗೊಳ್ಬಾರದು ಅಂತ ಇವರು ಅಭಿಪ್ರಾಯ ಪಡ್ತಾರೆ ಪಂಚರತ್ನ ಪ್ರಕಾಶಿಕದಲ್ಲಿ. ಅಂತೂ ಭರತ ದ್ಯಾವ ಒಂದು, ಭರತ ಭಾರತಿ ಅಂತ ಒಂದು, ಹೀಗೆ 2 ಪಾಠಗಳಿವೆ. ಭರತ ಭಾರತಿ, ಪೃಥ್ವಿ ಮುಂದೆ ಪೃಥ್ವಿ ದೇವತೆ. ಪೃಥ್ವಿ ರುಹುವೆಂದರಿವುದು ಇವರನು. ಆ ಪೃಥ್ವಿ ದೇವತೆಯ ಬಗ್ಗೆಯೂ ಕೂಡ ಇಲ್ಲಿ ಪೃಥ್ವಿ ಅಂದ್ರೆ ಯಾರು? ವರಾಹನ ಪತ್ನಿಯಾದಂಥ ಪಂಚಮಹಾಭೂತಗಳಲ್ಲಿ ಸೇರಿದಂಥ ಈ ಪೃಥ್ವಿ ಗೋಳಕ್ಕೆ ಅಭಿಮಾನಿ ದೇವತೆ ಆದ ಪೃಥ್ವಿ ಅಂತ ತಗೊಳ್ಬೇಕು, ಮತ್ತೊಬ್ಬರು ಬೇರೆ ಯಾರನ್ನಾರು ಪೃಥ್ವಿ ಅಂತ ತಗೊಳ್ಬೇಕು. ಹೀಗೆ ಅದ್ರ ಬಗ್ಗೆನೂ ಕೂಡ ವಿವಾದಗಳಿವೆ. ಇದಕ್ಕೆಲ್ಲ ಇಂಥ ವಿವಾದಗಳಿಗೆ ಕೆಲವು ಕಾರಣ ಏನಂತಂದ್ರೆ, ವಿಜಯದಾಸರು ಮೊದಲಾದವರು ಅನೇಕ ಕಡೆ ಸುಳಾದಿಗಳನ್ನು ಬರೆದಿದ್ದಿದೆ. ಅದರಲ್ಲೂ ಅವರು ಅನೇಕ ತಾರತಮ್ಯದ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾರೆ. ಅಂಥ ಕೆಲವು ಗ್ರಂಥಗಳನ್ನು ಕೂಡ ನಾವು ಪರಾಮರ್ಶೆ ಮಾಡುವಂಥ ಪ್ರಸಂಗ ಬಂದಾಗ ಆ ಪೃಥ್ವಿ ಅನ್ನೋ ಶಬ್ದವನ್ನು ಬೇರೆ ಬೇರೆ ಕಡೆ ಹೇಳ್ತಾರೆ. 18ನೇ ಕಕ್ಷಾದಲ್ಲಿ ಒಮ್ಮೆ ಹೇಳ್ತಾರೆ, ಶನಿ ಜೊತೆಗೆ ಮತ್ತೊಂದು ಬಾರಿ ಹೇಳ್ತಾರೆ. ಹಾಗಾಗಿ ಪೃಥ್ವಿ ಶಬ್ದದಿಂದ ಯಾರನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವಿವಾದ ಇದೆ. ಅಂತೂ ಇದೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿರಲಿ. ನನಗೇನು ಸೀಮಿತವಾದ ಜ್ಞಾನ ಅನುಭವ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ ಒಂದು ನಿರ್ಧಾರ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದು ಅಂತಿಮ ಏನು ಆಗಲಿಕ್ಕಿಲ್ಲ, ಆದರೂ ಹೇಳ್ತೇನೆ. ಪೃಥ್ವಿ ರುಭುವೆಂದರಿವುದು, ಕೊನೆಯವನು ರುಭು ಎಂದರಿವುದು ಸೋಮರಸ ಪಾನಾರ್ಹರು ಅಹುದೆಂದು. ಇಷ್ಟು ಜನರನ್ನ ಸೋಮಪಾನಕ್ಕೆ ಯೋಗ್ಯರು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಭರತ ಅಂದ್ರೆ ವಾಯು ಅಂತ ಅರ್ಥ, ಮುಖ್ಯ ಪ್ರಾಣ ಅಂತ ಅರ್ಥ. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ರಥೋ ಭಾನಾತ್ಮಕೆ ವಿಷ್ಣು ಭರತೋ ವಾಯುರುಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಕಡೆ ಹೇಳ್ತಾರೆ. ಭ ಅಂದ್ರೆ ಜ್ಞಾನ ಸ್ವರೂಪನ ಅಂತ ಭಗವಂತ,
ಅವನಲ್ಲಿ ರಥ ಅಂದ್ರೆ ಆಸಕ್ತ, ಅದಕ್ಕಾಗಿ ಭರತ ಅನ್ನೋ ಶಬ್ದದಿಂದ ಆತನನ್ನು ಕರಿಬೇಕು. ಹಾಗಾಗಿ ಆ ಭರತನಿಗೆ ಸಂಬಂಧಪಟ್ಟದ್ದೇ ಭಾರತ, ಮಹಾಭಾರತ. ಮುಖ್ಯವಾಯುವಾದಂತಹ ಭೀಮಸೇನಿಗೆ ಸಂಬಂಧಪಟ್ಟಂತೆ ಪ್ರಧಾನವಾಗಿರುವಂತಹ ಕಾವ್ಯ, ಅದಕ್ಕಾಗಿ ಮಹಾಭಾರತ. ಭರತ ಭಾರತಿ. ಈ ಭಾರತಿ ಏನು ಅಂತಂದ್ರೆ ಮುಖ್ಯ ಪ್ರಾಣನ ಪತ್ನಿ ಭಾರತಿ ಆದ್ಲು. ದ್ಯಾವಾ ಪೃಥ್ವಿ ಅಂತ ಆದ್ರೆ ಮತ್ತೊಂದು ರೀತಿ ಆಯ್ತು. ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಚ್ಯುತಃ. ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯದಲ್ಲಿ ಒಂದು ಕಡೆ ಇದೆ. ಅವನಿಗೆ ಭರತ ಅಂತ ಹೆಸರು ಯಾಕೆ? ಒಂದರ್ಥ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ನಾನು ಹೇಳಿದೆ. ಮತ್ತೊಂದೇನು, ಸರ್ವಸ್ಯ ಭರಣಾತ್, ಎಲ್ಲವನ್ನೂ ತಾನು ಹೊತ್ಕೊಂಡು ಪೋಷಣೆ ಮಾಡುವವನಾದ್ರಿಂದ ಅವನಿಗೆ ಭರತ ಅಂತ ಹೆಸರು. ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ಭಾಗವತ ತಾತ್ಪರ್ಯದಲ್ಲಿ ರಥತ್ವಾತ್ ಭಾತ್ಮಕೆ ವಿಷ್ಣು ಅಥವಾಪಿ ಜಗದ್ಧೃತೆ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ. ಇದು ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದಂತ ಮಾಹಿತಿ. ಹೀಗೆ ಒಟ್ಟು 100 ಜನ ಸೋಮಪಾನಕ್ಕೆ ಯೋಗ್ಯರಾದಂತಹ ದೇವತೆಗಳು ಯಾರು ಅಂತ ಹೇಳಿದರು. ಅದಾಯ್ತು. ಇನ್ನ ಆ 100 ಅನ್ನೋದೇನಿದೆಯಲ್ಲ, ಆ 100ನ್ನ ಎಲ್ಲರೂ ಕೂಡ ಒಂದೇ ಕಕ್ಷಾದಲ್ಲಿರುವಂಥವರು, ಎಲ್ಲರೂ ಸಮಾನರಲ್ಲ. ಆದ್ದರಿಂದ ಅದಕ್ಕೆ 100ರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸೇರ್ತಾರೆ ಅಂತ ನೋಡ್ಬೇಕು. ನೋಡಿದಾಗ ಕೆಲವರು 18 ಕಕ್ಷಕ್ಕಿಂತ ಮೇಲಿನ ಕಕ್ಷಾದಲ್ಲಿ, ಕೆಲವರು ಕೆಳಗಿನ ಕಕ್ಷಾದಲ್ಲಿ 19, 20 ಸೇರ್ತಾರೆ. ಹಾಗಾಗಿ ಅವ್ರನ್ನೆಲ್ಲ ಉಕ್ತರು ಅಂತ ಕರೀತಾರೆ. ಉಕ್ತರು ಅಂದ್ರೆ ಹೇಳಲ್ಪಟ್ಟವರು ಅಂತ ಅರ್ಥ. ಎಲ್ಲಿ ಹೇಳಲ್ಪಟ್ಟವರು ಅಂದ್ರೆ 1ರಿಂದ 17 ತನಕ ಹೇಳಲ್ಪಟ್ಟವರು, ಮತ್ತು 19, 20 ಇತ್ಯಾದಿ ಕಡೆ ಹೇಳಲ್ಪಟ್ಟವರು. ಮತ್ತೆ ಶೇಷ ಶತರು ಅಂತಂದ್ರೆ ಆ 100 ಗುಂಪಿನಲ್ಲಿ ಹಿಂದಿದ್ದವ್ರನ್ನ ಬಿಟ್ಟು ಉಳಿದವರು, ಬೇರೆ ಕಕ್ಷಾದಲ್ಲಿ ಹೇಳಲ್ಪಡದೆ 18 ಕಕ್ಷಾದಲ್ಲಿ ಮಾತ್ರ ಬರುವವರಿಗೆ ಶತರು ಅಂತ ಕರೀತಾರೆ, ಶೇಷ ಶತಸ್ಥರು ಅಂತ ಕರೀತಾರೆ. ಈ ದಿವೌಕಸರೊಳಗೆ ಈ 100 ಜನ ದೇವತೆಗಳನ್ನೇನು ಹೇಳಿದ್ವಲ್ಲ, ಇವರೊಳಗೆ ಉಕ್ತರು 5+10. ಉಕ್ತರು ಅಂದ್ರೆ 1ರಿಂದ 17 ಕಕ್ಷಾದಲ್ಲಿ ಮತ್ತು 19, 20ನೇ ಕಕ್ಷಾದಲ್ಲಿ ಉಕ್ತರು ಅವರೇನಿದ್ದಾರಲ್ಲ, ಅವರು 5+10, 10ಕ್ಕೆ 5 ಸೇರಿಸಿಬಿಟ್ಟು ಅವ್ರು 15 ಆಗ್ತಾರೆ. ಉಳಿದ 85, ಇನ್ನು 85 ಜನ ಉಳಿದ್ರಲ್ಲ, ಆ 85 ಶೇಷರು. ಅವರಿಗೆ ಸಮಾನ ಕರೆಸ್ಕೊಂಡಿದ್ದಾರೆ ಧನ ವಿನಾಯಕರು. ಧನ ಅಂತಂದ್ರೆ ಕುಬೇರ, ವಿನಾಯಕ ಅಂದ್ರೆ ಗಣೇಶ. ಧನ ವಿನಾಯಕರು. ಸಾಧು ವೈವಸ್ವತ ಸ್ವಯಂಭುವ ಶ್ರೀದ ತಾಪಸರನ್ನುಳಿದು ಮನು ಏಕಾದಶರು ವಿಘ್ನೇಶಗಿಂತಲೇ ನೀಚರೆಣಿಪರು. ಮುಂದೆ 19ನೇ ಕಕ್ಷಾದಲ್ಲಿರುವಂತಹ ಮನುಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ವೈವಸ್ವತ ಮನು, ಮತ್ತೆ ಸ್ವಯಂಭುವ ಮನು, ಸಾಧು ವೈವಸ್ವತ ಮನು ಮತ್ತು ಸ್ವಯಂಭುವ ಮನು, ಮತ್ತು ತಾಪಸ, ಶ್ರೀದ ತಾಪಸ. ಶ್ರೀದ ಅಂತಂದ್ರೆ ಸಂಪತ್ತನ್ನು ಕೊಡ್ತಕ್ಕಂಥ ತಾಪಸ ಮನು. ತಾಪಸ ಮನು ಅಂದ್ರೆ ಸ್ವಯಂ ಭಗವಂತನೇ. 1ನೇ ಕಕ್ಷಾದಲ್ಲಿ ಬರುವಂತಹ ಭಗವಂತ, ತಾಪಸ ಮನು, ಮತ್ತೆ ಸ್ವಯಂಭುವ ಮನು, ವೈವಸ್ವತ ಮನು. ಇವಿಷ್ಟು ಜನರನ್ನು ಹೊರತುಪಡಿಸಿಬಿಟ್ರೆ ಉಳಿದ 11 ಜನ ಮನುಗಳು ಈ ಕಕ್ಷಾದಲ್ಲಿ ಸೇರ್ತಾರೆ. ಮನುಗಳು ಏಕಾದಶರು. ಆ 11 ಜನ ಮನುಗಳು ವಿಘ್ನೇಶಗಿಂತಲೂ ನೀಚರೆಣಿಸುವರು, ವಿಘ್ನೇಶನಿಗಿಂತ ಕಡಿಮೆ ಅಂತ ಅನ್ಸ್ಕೊಂಡಿದ್ದಾರವರು. ಇಲ್ಲಿ ಈ 15, 85 ಅಂತ ದಾಸರು ಅಭಿಪ್ರಾಯ ಹೇಳಿದರು. ವಸ್ತುತಃ 15, 85 ಅಂತ ದಾಸರಿಂದ ಏನು ಹೇಳಿದ್ರಲ್ಲ, ಈ ಸಂಖ್ಯೆಯ ಬಗ್ಗೆನೇ ಭಿನ್ನಾಭಿಪ್ರಾಯ ಇದೆ ಬೇರೆ ಬೇರೆ ಟಿಪ್ಪಣಿಕಾರರಲ್ಲಿ. ಇದು 100 ಆಗಬೇಕಾದ್ರೆ ಅದು 15, 85 ಅಂತಲೇ ಏನು ಆಗಬೇಕಾಗಿಲ್ಲ, 13, 87 ಆಗ್ಬೋದಲ್ಲ, 12, 88 ಆಗ್ಬೋದು. ಕೆಲವರು ಅದನ್ನು ಆಚರಣೆ ಕೂಡಿಸಿದ್ದಿದೆ. ಅಂತೂ 15, 85 ಅಂತನ್ನೋದು ಜಗನ್ನಾಥದಾಸರು ತಾವು ತಮ್ಮ ಗುರುಗಳ ಮೂಲಕ ಅಧ್ಯಯನ ಮಾಡಿ ಆ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಬರ್ಲಿಕ್ಕಾಗಿ ಈ ಥರ ಹೇಳಿದ್ದರು. 85, 15 ಏನು ಆಗಬೇಕಾಗಿಲ್ಲ. ಹರಿಕಥಾಮೃತಸಾರನ ಓದೋರು ಇದೊಂದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಆಧುನಿಕರಾದಂಥವ್ರು ನಾವ್ಯಾರೋ ಹಾಗೆ ಹೇಳ್ತೀವಿ ಅಂತಲ್ಲ. ಎಷ್ಟೋ ಜನ ಪ್ರಾಚೀನರೇ 85, 15 ಅನ್ನೋ ವ್ಯವಸ್ಥೆಯನ್ನು ಒಪ್ಪದೆ 83, 17, 82, 18 ಹೀಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಪ್ರಾಚೀನರೇ ಹೇಳಿದ್ದಿದೆ. ಅಂತೂ ಅದಕ್ಕೊಂದು ಭಿನ್ನಾಭಿಪ್ರಾಯಕ್ಕೆ ಮೂಲ ಕಾರಣ ಬಹಳ ಹಿಂದೆನೂ ಇತ್ತು ಅಂತ ಅದರಿಂದ ಗೊತ್ತಾಗ್ತದೆ. ಅದನ್ನ ಮುಂದೆ ಹೇಳ್ತೇನೆ. 83, 17 ಯಾಕೆ? ಇದಕ್ಕೆಲ್ಲ ಕಾರಣ ಆ ಪೃಥ್ವಿ ಮತ್ತು ದ್ಯೂ ಅಂದ್ರೆ ಯಾರು, ಪೃಥ್ವಿ ಅಂದ್ರೆ ಯಾರು, ಮತ್ತೆ ಆ 3 ಜನ ಪಿತೃಗಳು ಯಾರು,
ಇದನ್ನ ಹೊಂದ್ಕೊಂಡು ಈ 85, 15, 83, 17 ಇವೆಲ್ಲವೂ ಕೂಡ ಭಿನ್ನ ಭಿನ್ನವಾಗಿವೆ. ಅಂತೂ ಇಷ್ಟು ಜನ ದೇವತೆಗಳಿದ್ದಾರೆ. ಚವನನಂದನ, ಕವಿ ಬೃಹಸ್ಪತಿಯ ಅವರಜ, ಉಚತ್ಯ ಮುನಿ, ಪಾವಕ, ಧ್ರುವ, ನಹುಷ, ಶಶಬಿಂದು, ಪ್ರಿಯವೃತನು, ಪ್ರಹ್ಲಾದ, ಕುವಲಯಪರುಕ್ತೇತರರಿಂದಲೇ ಅವರ, ರೋಹಿಣಿ, ಶ್ಯಾಮಲ, ಜಾಹ್ನವಿ, ವಿರಾಟ್, ಪರ್ಜನ್ಯ, ಸಂಧ್ಯಾದೇವಿಯರು ಅಥವಾ ಚವನ ಋಷಿಯ ಮಗನಾದಂಥ ಶುಕ್ರಾಚಾರ್ಯ, ನಂದನ ಅಂದ್ರೆ ಮಗ, ಆ ಶುಕ್ರಾಚಾರ್ಯ, ಬೃಹಸ್ಪತಿಯ ತಮ್ಮನಾದಂತಹ ಉಚತ್ಯ ಮುನಿ, ಮತ್ತೆ ಅಗ್ನಿಯ ಮಗ ಪಾವಕ ಅಂತ ಒಬ್ಬ ಇದ್ದಾನೆ. ಅವನು ಪ್ರಧಾನ ಅಗ್ನಿ 15ನೇ ಕಕ್ಷಾದಲ್ಲಿದ್ದಾನೆ. ಅವನಿಗೆ 3 ಜನ ಮಕ್ಕಳು, ಪಾವಕ, ಪವಮಾನ, ಶುಚಿ ಅಂತ. ಈ 3 ಜನ ಮಕ್ಕಳು. ಆ ಒಬ್ಬೊಬ್ಬರಿಗೂ ಕೂಡ 15 ಜನ ಮಕ್ಕಳು. ಹೀಗೆ ಒಟ್ಟು 15 3 45 ಜನ ಆ ಮೊಮ್ಮಕ್ಕಳು. 3 ಜನ ಅವ್ರಿಗೆ ಅಪ್ಪಂದರು, ಅವ್ರಿಗೆ ಅಜ್ಜ ಒಬ್ಬ ಅಗ್ನಿ. ಈ ಪ್ರಧಾನವಾಗಿ ಮುಖ್ಯ ಪ್ರಾಣ ತಿದ್ದು ಮತ್ತೆ 49 ಜನ ಏನಿದ್ದಾರಲ್ಲ, ಆ ಥರ ಇವರು ಕೂಡ ಒಟ್ಟು 49 ಜನ ಅಗ್ನಿಗಳು. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲ ಆಹುತಿಗಳನ್ನು ದೇವತೆಗಳ ಕಡೆ ತಲುಪಿಸುವವನು ಅಗ್ನಿ. ಆದರೆ ಒಂದೊಂದು ಪ್ರತ್ಯೇಕವಾದ ಕ್ರಿಯೆಗೆ, ಈಗ ಗೃಹ ಶಾಂತಿ ಇತ್ಯಾದಿಗಳನ್ನು ಮಾಡಿದಾಗ ಅಲ್ಲಿ ಒಬ್ಬ ಅಗ್ನಿಯ ಕೆಲಸ, ಬಲವರ್ಧನ ಅಂತ ಅವನು ಒಬ್ಬ ಅಗ್ನಿ. ವೈಷ್ಣುದೇವ ಮಾಡಿದಾಗ ರುಕ್ಮಕ ಅನ್ನುವಂತ ಕರೆಸ್ಕೊಳ್ಳುವಂಥ ಒಬ್ಬ ಅಗ್ನಿ. ಅಂತೂ ಒಂದೊಂದು ಕೆಲಸಕ್ಕೆ ಒಂದೊಂದು ಅಗ್ನಿ. ಕವ್ಯವಾಹನ ಅನ್ನುವ ಅಗ್ನಿ ಶ್ರಾದ್ದಕ್ಕೆ. ಹೀಗೆ ಬೇರೆ ಬೇರೆ ಅಗ್ನಿಗಳಿದ್ದಾರೆ. ಅವರೆಲ್ಲ ಆಯಾ ಕ್ರಿಯೆಗಳನ್ನು ಮಾಡ್ತಾರೆ. ಅಗ್ನಿಪುತ್ರನಂಥ ಪಾವಕ, ಧ್ರುವ ಮೊದಲಾದಂಥ ಚಕ್ರವರ್ತಿಗಳು, ಧ್ರುವ, ನಹುಷ, ಶಶಬಿಂದು, ಪ್ರಿಯವ್ರತ, ಪ್ರಹ್ಲಾದ, ಪ್ರಿಯವತನು, ಪ್ರಹ್ಲಾದ, ಇವರೆಲ್ಲರೂ ಕೂಡ ಪ್ರಹ್ಲಾದ ಕುವಲಯಪರು. ಕುವಲಯ ಅಂದ್ರೆ ಭೂಮಂಡಲ. ಆ ಭೂಮಂಡಲಕ್ಕೆ ಅಂದ್ರೆ ಅಧಿಪತಿಗಳು. ಈ ಇಷ್ಟು ಜನ ಇವರೆಲ್ಲ ಕರ್ಮಜ ದೇವತೆಗಳು ಅಂತ ಕರೆಸ್ಕೋತಾರೆ. ಅವರೆಲ್ಲರೂ ಉಕ್ತೇತರರಿಂದಲೇ ಅವರ, ಹಿಂದೆ ಹೇಳಿದಂಥ ಶೇಷಶತಸ್ಥ ದೇವತೆಗಳು ಅಂತ ಬಂತಲ್ಲ, 18ನೇ ಕಕ್ಷಾದಲ್ಲಿದ್ದವರು, ಅವ್ರಿಗಿಂತ ಇವರು ಕಡಿಮೆ ಆದ್ದರಿಂದ 19ನೇ ಕಕ್ಷಾದಲ್ಲಿ ಬರ್ತಾರೆ. ಇಲ್ಲೇ ಪ್ರಹ್ಲಾದ, ಬಲಿ ಮೊದಲಾದವರು ಕೂಡ ಬರ್ತಾರೆ. ಅಜ್ಜ, ಮೊಮ್ಮಗ ಎಲ್ಲರೂ 19ನೇ ಕಕ್ಷಾದಲ್ಲೇ ಬರ್ತಾರೆ. ಆದರೆ ಅವರಲ್ಲಿ ಮತ್ತೆ ಒಬ್ಬ ಅಜ್ಜನಾದವನು ಹಿರಿಯ, ಮೊಮ್ಮಗನಾದವನು ಸಣ್ಣವನು, ಈಗೊಂದು ವ್ಯತ್ಯಾಸ ಮಾತ್ರ ಇದ್ದೇ ಇದೆ. ರೋಹಿಣಿ, ಶ್ಯಾಮಲ, ಜಾಹ್ನವಿ, ವಿರಾಟ್, ಪರ್ಜನ್ಯ, ಸಂಜ್ಞಾದೇವಿಯರು ಅಧಮ. 19ನೇ ಕಕ್ಷಾ ಆದ ಬಳಿಕ ಮುಂದೆ 20ನೇ ಕಕ್ಷಾವನ್ನು ನೋಡಬೇಕು. ಆ 20ನೇ ಕಕ್ಷಾದಲ್ಲಿರುವಂಥವರು ಯಾರ್ಯಾರು? ರೋಹಿಣಿ ಅಂದ್ರೆ ಚಂದ್ರನ ಪತ್ನಿ, ಶ್ಯಾಮಲ ಅಂದ್ರೆ ಯಮಧನವನ ಪತ್ನಿ, ಜಾಹ್ನವಿ ಅಂದ್ರೆ ಗಂಗಾದೇವಿ, ವಿರಾಟ್ ಅಂತಂದ್ರೆ ಅನಿರುದ್ಧನ ಪತ್ನಿ ಉಷಾದೇವಿ, ಅವಳಿಗೆ ವಿರಾಟ್ ಉಷಾ ಅಂತ ಕರೀತಾರೆ. ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ ಅವಳು ವಿರಾಟ್. ಪರ್ಜನ್ಯ ಈ ಮಳೆಗೆ ಅಭಿಮಾನಿ ದೇವತೆ, ಅಥವಾ 20ನೇ ಕಕ್ಷಾದಲ್ಲಿದ್ದಾನೆ ಪರ್ಜನ್ಯ. ಮತ್ತು ಸಂಜ್ಞಾದೇವಿ ಅಂದ್ರೆ ಸೂರ್ಯನ ಪತ್ನಿ. ಇವಿಷ್ಟು ಜನರು ಕೂಡ 20ನೇ ಕಕ್ಷಾದಲ್ಲಿದ್ದಾರೆ. 19ರಲ್ಲಿರುವಕ್ಕಿಂತ ಇವರು ಸಣ್ಣವರಾಗಿದ್ದಾರೆ. ವಿರಾಟ್, ಪರ್ಜನ್ಯ, ಸಂಜ್ಞಾದೇವಿಯರು ಅಧಮ. ಇಲ್ಲಿ ಒಂದು ಕಡೆ ಕನ್ನಡದ ಅನುವಾದದಲ್ಲಿ ತಪ್ಪಿದೆ. ಅದನ್ನ ಪೂರ್ಣ ತಪ್ಪು ಅಂತೂ ಹೇಳುವಂತಿಲ್ಲ. ಆದರೆ ಕೆಲವು ಕಡೆ ಇದೇ ಅನುವಾದಕಾರರು ಅದನ್ನು ತಪ್ಪಾಗಿ ಮಾಡಿದರೆ ಸ್ವಲ್ಪ ತಿದ್ಕೊಳ್ಬೇಕಷ್ಟೆ. ಈಗ ಈ ಕನ್ನಡ ಅನುವಾದದ ಕೊನೆ ವಾಕ್ಯ ರೋಹಿಣಿ, ಶ್ಯಾಮಲ, ಗಂಗಾ, ವಿರಾಟ್, ಪರ್ಜನ್ಯ ಮತ್ತು ಸಂಜ್ಞಾದೇವಿಯರು ಇವರಿಗಿಂತಲೂ ಕಡಿಮೆ ಅಂತ ಇಷ್ಟೇ ಇದೆ. ಅಲ್ಲಿ ವಿರಾಟ್ ಆದ್ಮೇಲೆ ಉಷಾ ಅಂತ ಸೇರಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಆ ವಿರಾಟ್ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಇದು ಈ ವಿರಾಟ್ ಅಂದ್ರೆ ಯಾರು ಅಂತ ಗೊತ್ತಾಗದೇ ಇರೋ ಕಾರಣಕ್ಕಾಗಿ ವಿರಾಟ್ ಅಂದ್ರೆ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ ಉಷಾ ಅಂತ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಆಕೆ ಸ್ತ್ರೀ ದೇವತೆ, ಅನಿರುದ್ಧನ ಪತ್ನಿ ಅಂತ ಕಲ್ಪನೆ ಇಲ್ಲದೇನೆ ಕೆಲವು ಅನುವಾದಕಾರರು, ಪೂರ್ಣ ಸರ್ವಮೂಲದ ಪರಿಚಯ ಇಲ್ಲದ ಅನುವಾದಕಾರರು ವಿರಾಟ್ ಎಂಬ ಒಬ್ಬ ಪುರುಷ ದೇವತೆಯು ಅಂತ ಅನುವಾದ ಮಾಡಿದ್ದಿದೆ. ಇಂಥವೆಲ್ಲ ಭ್ರಾಂತಿ ಕಾರಣ ಆಗ್ತದೆ. ಅದಕ್ಕಾಗಿ ವಿರಾಟ್ ಉಷಾ ಅಂತ ಮಾಡಬೇಕು. ಇದೇ ಅನುವಾದಕಾರರು ಹಿಂದೆ ಮುಂದೆ ಕೆಲವು ಕಡೆ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ ಬೇರೆ, ನಾಮಾಭಿಮಾನಿ ಉಷಾ ಬೇರೆ, ಈ ವ್ಯತ್ಯಾಸವನ್ನು ಗಮನಿಸದೆ ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ದೆ ಅಂತ ತಿಳ್ಕೊಳ್ಬೇಕು. ಹಿಂದೊಂದ್ಸರಿ ಮಾಡಿದ್ದಿತ್ತು, ಹೌದು, ವಿರಾಟ್ ಉಷಾ ಅಂತ ತಿಳ್ಕೊಳ್ಬೇಕು ಅದನ್ನು. ಪರ್ಜನ್ಯ ಮತ್ತು ಸಂಜ್ಞಾದೇವಿಯರು ಇವರಿಬ್ಬರು ಕಡಿಮೆಯಾಗಿದ್ದಾರೆ. ಇವರು 20ನೇ ಕಕ್ಷಾದಲ್ಲಿ ಬರ್ತಾರೆ.
ಜುನದಿಗಿಂತಲೇ ನೀಚರೆನಿಪರು ಅನಭಿಮಾನಿ ದಿವೌಕಸರು. ಕೇಚನ ಮುನಿಗಳಿಗೆ ಕಡಿಮೆ ಸ್ವಾಹಾದೇವಿಗೆ ಅಧಮ ಬುಧ ಎನಿಸುವಳು ಉಷಾದೇವಿ ನೀಚಳು. ಶನಿ ಕಡಿಮೆ ಕರ್ಮಾಧಿಪತಿ ಸದ್ವಿನುತ ಪುಷ್ಕರ ನೀಚನೆನಿಸುವ ಸೂರ್ಯನಂದನಗೆ. ಗಂಗೆ 20ನೇ ಕಕ್ಷಾದಲ್ಲಿದ್ದಾಳೆ. ಅವಳಿಗಿಂತ 21ನೇ ಕಕ್ಷಾದಲ್ಲಿದ್ದಂಥವ್ರು ಕೆಲವರಿದ್ದಾರೆ, ಅನಾಖ್ಯಾತ ದೇವತೆಗಳು ಅಂತ ಅವರಿಗೆ ಹೆಸರು. ಜುನದಿ ಅಂದ್ರೆ ಗಂಗಾ ನದಿ. ಅವಳಿಗಿಂತ ನೀಚರು ಯಾರು? ಅನಭಿಮಾನಿ ದಿವೌಕಸರು. ಅನಭಿಮಾನಿಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳಲ್ಲ, ಇನ್ನು ಮುಂದೆ ಬರುವಂಥವ್ರು. ಪುಷ್ಕರ ಮೊದಲಾದವರು ಕೂಡ ತತ್ವಾಭಿಮಾನಿ ದೇವತೆಗಳಲ್ಲ. ಕೆಲವು ಕರ್ಮಗಳಿಗೆ ಕೆಲವು ಕಲಾಭಿಮಾನಿಗಳು, ಜೀವಕಲಾ ಕರ್ಮಕಲಾ ಅಂತೆಲ್ಲ ಹೀಗಿದೆ. ಅದಕ್ಕೆ ಅಭಿಮಾನಿ ದೇವತೆಗಳು ಈ ಪುಷ್ಕರ ಮೊದಲಾದವರು. ಅದಕ್ಕಾಗಿ ಅನಭಿಮಾನಿ ಅಂತ ಕರೆದ್ರು ಅವ್ರನ್ನ, ಅನಭಿಮಾನಿ ದಿವೌಕಸರು. ಕೇಚನ ಮುನಿಗಳಿಗೆ ಕೆಲವು ಋಷಿಗಳು ಕೂಡ ಇಲ್ಲೇ ಸೇರ್ಕೊಳ್ತಾರೆ. ಕೇಚನ ಮುನಿಗಳಿಗೆ ಕಡಿಮೆ, ಅವರು ಕೂಡ ಇದೇ ಕಕ್ಷಾದಲ್ಲಿದ್ದಾರೆ. ಸ್ವಾಹಾದೇವಿಗೆ ಅಧಮ ಬುಧ. ಮುಂದೆ ಸ್ವಾಹಾದೇವಿ, ಅವಳ ಕಕ್ಷಾ 22ನೇ ಕಕ್ಷಾ, ಅಗ್ನಿಯ ಪತ್ನಿ ಸ್ವಾಹಾದೇವಿ. ಸ್ವಾಹಾದೇವಿಗೆ ಅಧಮ ಬುಧ. ಮುಂದೆ 23ನೇ ಕಕ್ಷಾದಲ್ಲಿ ಬುಧ ಇದ್ದಾನೆ, ಅವನ ಬಗ್ಗೆ ವರ್ಣನೆ ಇದೆ. ಈ ಎಲ್ಲ ಬುಧ ಆಯಿತು. ಅದಾದ್ಮೇಲೆ 24ನೇ ಕಕ್ಷಾದಲ್ಲಿ ಉಷಾ ಇದ್ದಾಳೆ, ಅವಳು ನಾಮಾಭಿಮಾನಿ, ಅವಳು ಅಶ್ವಿನಿ ದೇವತೆಗಳ ಪತ್ನಿ. ಸ್ವಾಹಾದೇವಿಗೆ ಅಧಮ ಬುಧ ಎನಿಸುವಳು ಉಷಾದೇವಿ, ಅಂದ್ರೆ ನಾಮಾಭಿಮಾನಿ ಉಷಾದೇವಳು. ಆಕೆ ನೀಚಳು, ಕಡಿಮೆ ಆಗಿದ್ದಾಳೆ. ಶನಿ ಕಡಿಮೆ. ಶನಿ ಅವಳಿಗಿಂತ ಮತ್ತೆ 26ನೇ ಕಕ್ಷಾದಲ್ಲಿ ಬರುವವನಾದ್ರಿಂದ ಇನ್ನೂ ಕೆಳಗಿದ್ದಾನೆ. ಶನಿ ಕಡಿಮೆ. ಕರ್ಮಾಧಿಪತಿ ಸದ್ವಿನುತ ಪುಷ್ಕರ. ಸದ್ವಿನುತ ಅಂದ್ರೆ ಸಜ್ಜನದಿಂದ ಪ್ರಶಂಸೆಗೊಳಗಾದಂತಹ ಪುಷ್ಕರ ದೇವತೆ. ಆತ ವರುಣನ ಮಗ ಅಂತ ಹೇಳ್ತಾರೆ. ಕರ್ಮಕ್ಕೆ ಅಭಿಮಾನಿ. 27ನೇ ಕಕ್ಷಾದಲ್ಲಿದ್ದಾನೆ. ಸದ್ವಿನುತ ಪುಷ್ಕರ. ಅವನು ಶನೈಶ್ಚರನಿಗಿಂತ ಕಡಿಮೆ. ಪುಷ್ಕರ ನೀಚನೆನಿಸುವ ಸೂರ್ಯನಂದನಗೆ, ಸೂರ್ಯನ ಮಗನ ಅಂತ ಶನಿ ದೇವತೆಗಿಂತ ಆತ ಕಡಿಮೆ ಆಗಿದ್ದಾನೆ ಅನ್ನುವಲ್ಲಿಗೆ ಈ ಅಣುತಾರತಮ್ಯ ಸಂಧಿಯ 8ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 874ನೇ ಪದ್ಯ. ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.